ಕಲ್ಲಡ್ಕ ಪ್ರಭಾಕರ್ ಭಟ್ರು. ನನಗೆ ಅರ್ಥ ಆಗಲಿಲ್ಲ ಏನು ತಪ್ಪು ಮಾಡಿದ್ದಾರೆ ಅವರು ಅಂತ. ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಭದ್ರತೆ ಸಿಕ್ಕಿದೆ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ತಲಾಖ್ ಸಂಸ್ಕೃತಿ ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ತಲಾಖ್ ಸಂಸ್ಕೃತಿಯನ್ನು ಕಿತ್ತಾಕಿ ಒಬ್ಬ ಹೆಂಡತಿಗೆ ಒಬ್ಬ ಗಂಡ, ಒಬ್ಬ ಗಂಡಿಗೆ ಒಂದು ಹೆಂಡತಿ, ಈ ವ್ಯವಸ್ಥೆ ತಂದಿರೋದು ನರೇಂದ್ರ ಮೋದಿ. ಅವ್ರು ಬಳಸಿರೋಂಥ ಭಾಷೆ ಅಶ್ಲೀಲ ಅಂತ ಅವ್ರಿಗೆ ಅನಿಸಿರ್ಬೋದು. ಉತ್ತರ ಕನ್ನಡ ಈ ದಕ್ಷಿಣ ಕನ್ನಡದ ಒಂದು ಭಾಷೆನೆಲ್ಲ ಅವ್ರು ಮಾತಾಡಿದ್ದಾರೆ. ಏನು ತಪ್ಪು ಹೇಳಿದ್ದಾರೆ ಪ್ರಭಾಕರ್ ಭಟ್ರು? ಅವ್ರ ಬಗ್ಗೆ ನಾನ್ ಬೈಲಬಲ್ FIRಗಳು, ಕೇಸ್ಗಳು 6 ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಿದ್ದಾರೆ. ಅವ್ರನ್ನ ಬಿಟ್ಟರು. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಷ್ಟ್ರಭಕ್ತರನ್ನ ಬೆಳೆಸಿರೋರು ಪ್ರಭಾಕರ್ ಭಟ್ರು. ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಕೇಂದ್ರ ಸರ್ಕಾರ ಒಂದು ಕಾನೂನು ಜಾರಿ ತಂದಿದೆ, ತ್ರಿಬಲ್ ತಲಾಖ್ ಸಂಸ್ಕೃತಿ ಬೇಡ, ಇದು ತುಂಬ ಸ್ಪಷ್ಟವಾಗಿ ತಂದಿದ್ದಾರೆ. ಈ ತ್ರಿಬಲ್ ತಲಾಖ್ ಸಂಸ್ಕೃತಿ ತೆಗಿಯೋದ್ರಿಂದ ಏನಾಗುತ್ತೆ? ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದು ಹೆಣ್ಣು, ಇದು ವ್ಯವಸ್ಥೆ. ಈ ವ್ಯವಸ್ಥೆನ ಅವರು ಒಂದು ಹೆಣ್ಣಿಗೆ ಒಬ್ಬನೇ ಗಂಡ, ಇದು ಈ ಒಂದು ಕಾನೂನು ಮುಖಾಂತರ ತಂದಿದೆ. ಈ ರೀತಿ ಅವರು ಉಪಯೋಗಿಸಿರೋಂಥ ಪದ ವ್ಯತ್ಯಾಸ ಆಗಿರ್ಬೋದು. ಆದರೆ ಬಹಳ ಆಶ್ಚರ್ಯ ನನಗೆ, ಅವ್ರ ಬಗ್ಗೆ ಈ ರೀತಿ FIRಗಳನ್ನು 6 FIRಗಳು ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇರೋದು ನಾನು ಅತಿ ಉಗ್ರವಾಗಿ ಇದನ್ನು ಖಂಡನೆ ಮಾಡ್ತೇನೆ.